ಬರ್ತೀನಿ ನೀವು ಅಂತ ಹೇಳಿ ಕರ್ಕೊಂಡ್ಬಂದಾರ ಸೋಮ ಅಲ್ಲಿ ಈ ಕಡೆ ಸ್ವಲ್ಪ ಈ ಕಡೆ ಸ್ವಲ್ಪ ಈಗಾಗಲೇ ತಮಗೆಲ್ಲ ಗೊತ್ತಿರೋ ವಿಷಯ, ಇದೇ ಡಿಸೆಂಬರ್ 5ನೇ ತಾರೀಕು ಜರುಗುವ ಈ ವಿಧಾನಸಭಾ ಚುನಾವಣೆ ಈಗ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಮ್ಮ ಹೈಕಮಾಂಡು, ನಮ್ಮ KPCC, ನಮ್ಮ ನಾಯಕರಾದ ಸಿದ್ದರಾಮಯ್ಯ ಸಾಹೇಬರು, ಖರ್ಗೆ ಸಾಹೇಬರು, ದಿನೇಶ್ ಗುಂಡೂರಾವ್ ಅವರು ಮತ್ತು ನಮ್ಮ ನಾಯಕರು ನನ್ನ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿ ಮತ್ತು ಈಗಾಗಲೇ ನಾವು ಕಳೆದ 4-5 ತಿಂಗಳಿಂದ ಪ್ರಚಾರ ಮಾಡ್ತಾಯಿದ್ದೀವಿ. ಈ ಹುಮ್ಮಸ್ಸ ನಿಮ್ಗೆ ಇದೇ ಥರ ಇರಲಿ. ಯಾಕೆ ಇನ್ನು 8 ದಿವಸ ಉಳಿದಿದೆ ಚುನಾವಣೆ. ಈಗ ಅವರು ಈಗಾಗಲೇ ನಮ್ಮ ಪಕ್ಷಕ್ಕೆ ದ್ರೋಹ ಮಾಡಿ ನಿಮ್ಮೆಲ್ಲರಿಗೆ ಮತದಾರರಿಗೆ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ನಾಯಕರ ಬೆನ್ನ ಚೂರಿ ಏನು ಹಾಕಿ ಹೋಗಿದ್ದಾರೆ ರಮೇಶ್ ಜಾರಕಿಹೊಳಿ ಅವ್ರಿಗೆ ನಾವೆಲ್ಲ ತಕ್ಕ ಪಾಠ ಕಲಿಸ್ಬೇಕಾಗಿದೆ. ಯಾಕಂದ್ರೆ ಅವ್ರಿಗೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷ ಮಂತ್ರಿ ಕೊಡ್ತು ಮತ್ತು 5 ಬಾರಿ ಟಿಕೆಟ್ ಕೊಟ್ಟು ಕಳೆದ 25 ಶಾಸಕರಾಗಿದ್ದರು ಅವರು. ಈಗ ಅಲ್ಲಿ ಹೋಗಿ ಹೇಳ್ತಾರೋ ನಾನು DCM ಹಾಕ್ತೀನಿ, ನೀರಾವರಿ ಮಂತ್ರಿ ಹಾಕ್ತೀನಿ ಮತ್ತು ನಾನು ಎಲ್ಲ ಹಾಕ್ತೇನೆ. ಅದು ಆಗೋದೇನೋ ಅವ್ರ ಅಭಿವೃದ್ಧಿಗೆಲ್ಲ, ಅವ್ರ ಅಳಿಯಂದರು ಮತ್ತು ಅವ್ರ ರಮೇಶ್ ಜಾರಕಿಹೊಳಿ ಅವ್ರ ಪಟೇಲ್ ನಮ್ಮ ಸಲುವಾಗಿ ಅವ್ರ ಅಭಿವೃದ್ಧಿ ಆಗವ್ರು. ನಿಮ್ಮ ಸಲುವಾಗಿ ಅಭಿವೃದ್ಧಿ ಆಗ್ತಾಯಿಲ್ಲ ಅವ್ರ. ಯಾಕಂದ್ರೆ ನೀರಾವರಿ ಈಗ ಅಲ್ಲಿ ಹೇಳಿದಾರೆ, ನೀರಾವರಿ ಮಂತ್ರಿಯಾಗಿ ನೀರಾಗ ನಮ್ಮನ್ನು ಬಿಡೋರ, ಮನೆ ಅವ್ರು ಮಾಡೋರ. ಅದಕ್ಕಾಗಿ ನೀರಾವರಿ ಮಂತ್ರಲ್ಲ, ಮನಿ ಮಂತ್ರಿ ಅವರು. ಅದಕ್ಕಾಗಿ ತಾವೆಲ್ಲ ವಿಚಾರ ಮಾಡಬೇಕು. ಈ ಫ್ಲಡ್ ಬಂದಾಗ ಯಾರು ನಿಮ್ಮ ಸತೀಶನವರು ನಿಮ್ಮ ಜೊತೆ ಬಂದರು, ಈಗ ಅವ್ರು ಮುಂಬೈ, ದಿಲ್ಲಿ, ಚೆನ್ನೈ, ಕಲ್ಕತ್ತಾ, ಹೈದರಾಬಾದ್, ಬೆಂಗಳೂರು ಅದ ಅವ್ರ ಸ್ಟೇಷನ್. ಇಲೆಕ್ಷನ್ ಬತ್ತು ಇಲ್ಲಿ ಬರೋದೆ, ಅವಾಗ ಕಾರ್ಯಕರ್ತ ನೆನಪಾಕಾರ ಅವ್ರಿಗೆ. ಅದಕ್ಕೆ ನಿಮಗೆಲ್ಲ ಗೊತ್ತಿರೋ ವಿಷಯ. ಅವ್ರಿಗೆ ಬರ್ತಾರವ್ರೆ. ಈಗಾಗಲೇ ಅವ್ರ ಆಫೀಸು ಬಂದ್ ಮಾಡಿ ಅಲ್ಲಿ ಶಿಫ್ಟ್ ಮಾಡ್ಯಾರ. ಈಗ ಅವರೆಲ್ಲ ಜನ ಇರ್ತೈತೆ, ಅವ್ರ ಜೊತೆ ಬರೀ 40 ಜನ ಇರ್ತೈತೆ. ನೀವೆಲ್ಲ 2 ಜನ 20 ಹೆದರಬೇಡ್ರಿ ನೀವು. ಯಾಕಂದ್ರೆ ಅವ್ರು ಹೇಳ್ಬಿಟ್ಟು ಬಾಲ್ತೇನೆ ದಿವಸ 2,000 ಜನ ಅಲ್ಲಿ ಬಂದಬೇಕು, ಆಫೀಸ್ ಕಡೆ ಕೊಡಬೇಕು, ಹೋಗಬೇಕು. ಇಟ್ಟು ಪ್ರಮಾಣ ಹೊಡಿಸ್ಬಿಟ್ಟಾರ ಅವ್ರು. ಅದಕ್ಕಾಗಿ ನಮ್ಮ ಕ್ಷೇತ್ರ ಜನ ಯಾರೂ ಇಲ್ಲ ಅಲ್ಲಿ. ಅದಕ್ಕಾಗಿ ನಿಮ್ಗೆ ಏನಾಯಿತು, ನಾವು ಪದೇ ಅದೇ ಹೇಳ್ತು, ನೀವು ಅಲ್ಲಿ NSF ಕಡೆ ಹೋದಾಗ. ಯಾಕಂದ್ರೆ ನಮ್ಮ ಜನ ಇರೋದಿಲ್ಲ ಅಲ್ಲಿ. ಯಾಕಂದ್ರೆ ನಮ್ಮ ನಾಯಕರಾದ ಸಿದ್ದರಾಮಯ್ಯ ಸಾಹೇಬರು, ಖರ್ಗೆ ಸಾಹೇಬರು ಎಲ್ಲರೂ ಸೇರಿ ನಮಗೆ ಈಗ ಪ್ರಚಾರಕ್ಕೆ ಅವರು ಬರ್ತಾರೋ, ದಿನೇಶ್ ಗುಂಡೂರಾವ್ ಸಾಹೇಬರು ಬಂದಾರ. ಇವತ್ತು ಎಲ್ಲ ನಮ್ಮ ಸಂಘಟನೆ ಏನೈತಿ, ಯಾಕಂದ್ರೆ ಅವರು ಲೀಡರ್ ಅನರ್ಹ ಶಾಸಕಟ್ಟೆ ಇರ್ಬೇಕು. ನಮ್ಮ ಕಾರ್ಯಕರ್ತರು, ನಮ್ಮ ಅಭಿಮಾನಿಗಳು ನಮ್ಮ ಪಕ್ಷದಾಗ ಅದಾರ ಅವ್ರು. ಅದಕ್ಕಾಗಿ ಅವರು ಈಗಾಗಲೇ BJP ಹೋಗ್ಯಾರು, ಅಲ್ಲಿ ಹೋಗಿ ಇದನ್ನು ಮಾಡೋರು ಅವ್ರು. ಇಲ್ಲಿ ಏನು ಮಾಡ್ಯಾದ್ರು, ಅಲ್ಲಿ ಯಡಿಯೂರಪ್ಪರ್ಗಾರ ಈಗ ಅವ್ರು ಹೇಳಿಬಿಟ್ಟಾರ ತಂತಿ ಮೇಲೆ ನಡಿಗೆ ಅಂತೇಳಿ. ಇವನು ತೊಗೊಂಡು ಮತ್ತು ಮುಳ್ಳಿನ ಮೇಲೆ ನಡಿಗೆ ಆಗಿತ್ತದ. ಯಾಕಂದ್ರೆ ಈ ಮನುಷ್ಯ ಎಲ್ಲಿರ್ತಾನೆ ಒಟ್ಟು ಏನೋ ಮಾಡವ ನಾವು ಎಷ್ಟು ಹೇಳಿದ್ರು. ಯಾಕೆ ನಮ್ಮ ಕಾಂಗ್ರೆಸ್ ಪಕ್ಷ ಅಂದರೆ ಏನಾದರೂ ಎಲ್ಲ ತನ್ನ ಉಡಿದಾಗ ಹಾಕೊಳ್ಳೋದು. ಆಯ್ತು ಬಿಡಪ್ಪ ಏನೋ ಅಂದಾನು ನಮ್ಮವ ಅಂತೇಳಿ. ಇಲ್ಲೇ ಇವು ತಡೆದಿಲ್ಲ, ಅಲ್ಲೈತು ಹೋಗಿ ತಡೆಯುವಂಥದ್ದು ಏನೂ ಇಲ್ಲ. ಮತ್ತು ಅಲ್ಲೂ ಇದೆ, ಅದೇ ರಾಗ ಅದೇ ಹಾಡು ಹೋಗ್ತಾರಲ್ಲ, ಅದೇ ಮಾಡೋ. ಅದಕ್ಕಾಗಿ ತಾವು ತಲೆ ಕೆಡಿಸ್ಕೋಬಾರ್ದು. ಈಗ ನಾವು ಈಗಾಗಲೇ ಪಕ್ಷ ಸಂಘಟನೆ ಮಾಡಿದ್ದೀವಿ. ಇನ್ನು ಉಳಿತಿನ್ನು 6 ದಿವಸದಾಗ ಅವ್ರು ಇಲ್ಲ ಸಲ ನಿಮ್ಗೆ ಆಮಿಷ ಹೊಡ್ತಾರೆ, ದುಡ್ಡಿನ ಆಮಿಷ ಹೊಡ್ತಾರೆ. ನಿಮ್ಗೆ ಅದನ್ನು ಮಾಡಿಕೊಡ್ತು, ಇದನ್ನು ಮಾಡಿಕೊಡ್ತು, ಮನಿ ಪ್ಲಾಟ್ ಬಂದಾಗ ನಿಮ್ಗೆ ಚೆಕ್ ಕೊಡ್ತೀವಿ ಅಂತ ಎಲ್ಲ ಹೇಳ್ತಾರೆ. ಅವ್ರು ಏನೂ ಮಾಡೋದಿಲ್ಲ. ಡಿಸೆಂಬರ್ 5 ತನಕ ಅವನ ಆಫೀಸ್ ಬಂದು ಬೋರ್ಡ್ ಹಾಕಿರ್ತಾನೆ, ಮತದಾರ ಒಳಗೆ ಬಾ. ಡಿಸೆಂಬರ್ 6 ತಾರೀಕು ಬತ್ತು, ನಾಳೆ ಬಾ. ಯಾಕೆ ನಿಮಗೆಲ್ಲ ಗೊತ್ತೈತೆ, ನಮಗೆ ನಾಳೆ ಬಾತ್ ಬೋರ್ಡ್ ಹಾಕ್ತಾರೆ, ಅವ್ರು ನಿಮ್ಮನ್ನು ಕೊಡ್ತಾರ. ಅದಕ್ಕಾಗಿ ನೀವೆಲ್ಲ ವಿಚಾರ ಮಾಡಬೇಕು. ಸಿಟಿಯಾಗಿ ಎಷ್ಟು ಜನ ಇದ್ದೀರಿ, ನೀವೆಲ್ಲನೂ ಹೆಚ್ಚು ಮತ ಕೊಡಿಸ್ಬೇಕು. ಮತ್ತು ನಾವು ಈ ಕಾಂಗ್ರೆಸ್ ಪಕ್ಷ ಗೆದ್ದು ನಮ್ಮ ಕಾಂಗ್ರೆಸ್ ಹೈಕಮಾಂಡ್ಗೆ, ನಮ್ಮ KPCCಗೆ, ನಾವು ಗೋಕಾಕ್ ಮತಕ್ಷೇತ್ರ ಹುಡುಗರಾಗಿ ಎಲ್ಲ ಕೊಡೋದು ಪ್ರಮಾಣ ಮಾಡ್ಬೇಕು ನಾವು ಸಾಹೇಬ್ರ ಮುಂದೆ. ಅದಕ್ಕಾಗಿ ಸತೀಶನ್ ಈಗಾಗಲೇ ಹಳ್ಳಿ 4 ಬಾರಿ ಸುತ್ತಾಕ್ಯಾರ ಅವ್ರೆ. ನಾವು 1-2 ಸಾರಿ ಹೋದ್ರೆ ಅವ್ರು 4 ಸಾರಿ ಸುತ್ತಾಕಿದ್ರು. ಮತ್ತು ಈಗ ಹಳ್ಳಿಗೆಲ್ಲ ಹೋಗಿ ಬಂದಾರ ಅವ್ರು. ನೀವೇನೂ ಹೆದರಬಾರ್ದು.
ಅವ್ರು ಏನು ಹೇಳ್ತಾರೆ ಗೋಕಾಕದಾಗ ಚಲೋ ಐತೆ, ಹಳ್ಳ್ಯಾಗ ಹೇಳ್ತಾರೋ ಹಳ್ಳ್ಯಾಗ ಚಲೋ ಐತೆ, ಗೋಕಾಕದಾಗ ಹೇಳ್ತಾರೋ ಮೊದಲಿಂದ ಇದನ್ನ ಮಾಡ್ಕೊಂಬಂದಾರ. ಅವ್ರ ಹಳೆಯಂದರು ಅವರು ಬರೀ ಇದ ತೆಗೆದ ಅವ್ರದ್ದು, ಬೇರೆ ಏನೂ ಮಾಡೋಂಗಿಲ್ಲ ಅವ್ರು. ಅದಕ್ಕಾಗಿ ನಮ್ಮ ಕಾಂಗ್ರೆಸ್ ಪಕ್ಷ ಇದು ಭದ್ರಕೋಟೆ. ನಾವು ಈಗ BJP ಕಾಂಗ್ರೆಸ್ ಅನ್ನಲ್ದೆ ಈಗ ಏನು ಅನರ್ಹ ಶಾಸಕದಾರು, ಈಗ ಏನು ಮತದಾರಿಗೆ ಬೆನ್ನಿಗೆ ಚೂರಿ ಹಾಕ್ಯಾರು, ಈ ಥರಾಗ ಈಗ ಬಂದು ಬರೋಬ್ಬರಿ ಸಿಕ್ಕೊಂಡಾರು. ಈ ಥರಾಗ ಪಾಠ ಕಲ್ಸೋದು ನಿಮ್ಮ ಕಡೆ ಐತದ. ಮತ್ತು ಇಲ್ಲಿ ಹೋದ್ರೆ ಮತ್ತು ಅವ್ರು 48% GST ಕೊಂಡದ ನಿಮಗೆ ಮಾವಾಳೆ ಅಂದ GST ಕೂತ ಬಿಡ್ತೈತೆ ಅದು. ಅದಕ್ಕಾಗಿ ನೀವು ವಿಚಾರ ಮಾಡ್ಬೇಕು. ಯಾಕಂದ್ರೆ ಆರಾಮಾಗಿದ್ದು ನಾವು ಕಾಂಗ್ರೆಸ್ ಪಕ್ಷ ಗೆಲ್ಲಿಸ್ರಿ, ನಾವು ಸತೀಶನ ಇರ್ತು. ನಮ್ಮ ಕಾಂಗ್ರೆಸ್ ಪಕ್ಷ ನಿಮ್ಗೆ ಸದಾ ನಿಮ್ಮ ಬೆನ್ನಿಗಿರ್ತೈತಿ, ನಿಮ್ಮ ರಕ್ಷಣೆಗೆ ನಾವು ಇದ್ದೇ ಇದ್ದು. ತಾವು ಏನು ತಲೆ ಕೆಡಿಸ್ಕೋಬಾರ್ದು. ಈಗ ಬೈಕ್ ಮ್ಯಾಗ ಅಡ್ಡಾಡ್ತಾನವ ಮತದಾರಿಗೆ, ಮತ್ತು MLA ಆಗಿ ಬಂದ ಮತ್ತು ಹೆಲಿಕಾಪ್ಟರ್ದಾಗ ಆಮೇಲೆ ಸ್ಪೆಷಲ್ ಫ್ಲೈಟ್ ರೆಡಿ ಇರ್ತಾವಲ್ಲಿ. ಅದಕ್ಕೆ ನೀವು ಎಲ್ಲಿ ಬೈಕ್ ಮ್ಯಾಗ ನೋಡಿರಲ್ಲ ಕ್ಯಾನ್ವಾಸ್ ಹೆಂಗೆ ಮಾಡ್ತಾರೆ. ಈಗ ಬೈಕ್ ಮ್ಯಾಗ ನಾಳೆ ಹೆಲಿಕಾಪ್ಟರ್ದಾಗ. ಅದಕ್ಕಾಗಿ ನೀವೆಲ್ಲ ತಿಳ್ಕೋಬೇಕು. ಅದಕ್ಕಾಗಿ ಅವ್ನು ಹೇಳ್ತಾನೆ ಅವಾಗ ತಾರೆ ಜಮೀನು ಪರ ತಾನೆ ನಿಮಗೆ, ನೀವೆಲ್ಲ ತಾರೆ ತಾನೆ, ಆಮೇಲೆ ನೀವು ಜಮೀನು ಪರ ಅವ್ನು ತಾರೆ ಪರ. ಹಂಗಾಕೈತೆ ಪರಿಸ್ಥಿತಿ. ನಮಗೆಲ್ಲ ಗೊತ್ತೈತೆ. ನಾವು ಕಾಂಗ್ರೆಸ್ ಪಕ್ಷ ಆದರೂ ನಮ್ಮದೇ ಜಾರಕಿಹೊಳಿ ಜಕ್ಕೊಂದು ಬರ್ತಿದ್ದು. ಈಗ ಅವರಾಗೆ ನಮ್ಮ ಪಕ್ಷ ಬಿಟ್ಟು ಹೋಗ್ಯಾರು, ನಮ್ಮ ಕುಟುಂಬ ಬಿಟ್ಟು ಹೋಗ್ಯಾರು. ಅದಕ್ಕೆ ನಾವು ಸತೀಶನವ್ರು ಒಂದಿದ್ದೀವಿ. ಅವ್ರು ಅಪಪ್ರಚಾರ ಮಾಡ್ತಾರೆ ಇಲೆಕ್ಷನ್ದಾಗ, ಅವರೆಲ್ಲ ಇವ್ರದ್ದು ಮಾಡ್ತಾರೋ ಇದೇ ಮಾಡ್ತಾರೋ, ಅದೊಂದು ನೀವು ತಲೆಗೆ ಇಟ್ಕೋಬೇಕು. ಯಾಕಂದ್ರೆ ಇಷ್ಟೊಂದು ಜನ ಎಲ್ಲ ಸೇರಿಸಿ ನಮ್ಗೆ ಟಿಕೆಟ್ ತೊಗೊಂಬಂದು 4 ತಿಂಗಳು ಅಡ್ಡಾಡ್ದು ಅದಕ್ಕೆ ಬೇಕಾಯ್ತು ನಮಗೆ. ಅವ್ರೇನು ಪಟಾಲೆ ಐತಿ ಎಲ್ಲ ಅವ್ರದ್ದೇ ಹೇಳ್ತಾರೆ ಅಂತ ತಾವು ಅದಕ್ಕೇನು ಕಿವಿ ಕೊಡಬಾರ್ದು. ನಾನು ಕಾಂಗ್ರೆಸ್ ಪಕ್ಷ ಚಿಹ್ನೆ ಸೇಜ್ ನಂಬರ್ 3 ಇದೆ. ಆ ಹಸ್ತದ ಗುರುತಿಗೆ ನೀವು ಮತ ಹಾಕಬೇಕು. ಮತ ಹಾಕಿ ನಮ್ಮ ನಾಯಕರಾದ ಶ್ರೀಮತಿ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರ ಕೈ ನಾವು ಬಲಪಡಿಸಬೇಕು. ಮತ್ತು ನಮ್ಮ ಎಲ್ಲ KPCC ಮತ್ತು ನಮ್ಮ ಹೈಕಮಾಂಡ್ರಿಗೆಲ್ಲ ನಮ್ಮ ಟಿಕೆಟ್ ಕೊಟ್ಟಿಗೆ ಅವ್ರಿಗೆ ನಾನು ಧನ್ಯವಾದ ಅರ್ಪಿಸಿ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿದ್ದೆ ತಮ್ಮಲ್ಲಿ ನಾನು ಕಳಕಳಿಯನ್ನು ಬೇಡ್ಕೊಳ್ತೀನಿ.